ಜವಾನ್ ಜೈಕೆ ಸರ್, ನಾನು ಎಸ್ ನಾಯಕ್ ಅಂತಂದು ಇವತ್ತಿನ ಇನ್ನೊಂದು ಬೋರಿಂದು ಸೋಲಾರು ಹಾಕಿದ್ವಿ, ಬರ್ತಿದ್ದೆ ಅಂತ ಹೇಳಿದ್ನಲ್ವ. ಅದು ಓಪನ್ ಮೋಟ್ರ್ ಲಾಸ್ಟ್ ಟೈಮ್ ಹೇಳಿದ್ದೀನಿ ನಾನು, ನನ್ನ ತೋಟದಲ್ಲಿ 2 ಹಾಕಿದೆ ಅಂತಂದು. ಓಪನ್ ಮೋಟ್ರ್ ಏನು ಮಾಡಿದ್ವಿ, ಕೆರೆಗೆ ಕೊಡಿಸಿದ್ದೀನಿ. ಈ ಮೋಟ್ರ್ ಬಂದುಬಿಟ್ಟು ಬೋರ್ವೆಲ್ಗೆ ಹಾಕ್ತಕ್ಕಂಥದ್ದು. ಈ ಬೋರ್ನ ರಿಮೂವ್ ಮಾಡ್ಕಿಸಿ ನಿಮಗೆ ಯಾವ ಥರ ಇಳಿಸ್ತಿದ್ದೀವಿ ಏನಂತಂದು ಟೋಟಲ್ ತೋರಿಸ್ತೀನಿ. ಇಲ್ಲಿ ಮೆಟೀರಿಯಲ್ ಎಲ್ಲ ಫಿಟ್ ಮಾಡ್ತಿದ್ದೀವಿ. ಈ ಮೆಟೀರಿಯಲ್ ಕಾಣ್ತಿದ್ದಲ್ಲ ನೋಡಿ, ನಾನೇ ತೋರಿಸ್ತೀನಿ ಹೊಸದಾಗಿ. ಟೋಟಲ್ ಏನು ಮಾಡಿದೆ ಅಂದರೆ 5 HP ಇದು 9 ಪ್ಯಾನಲ್ಸ್ ಬಂದಿದೆ. ಈ ಥರ ಸ್ಟ್ರಕ್ಚರ್ ಅದೇನೆಂದರೆ ಟಚ್ಚರ್ ಇದೇ ಥರ ಅವರು ಗೌರ್ಮೆಂಟಿನ ಆ್ಯಸ್ ಪರ್ ರೂಲ್ಸ್ ಇರ್ತೈತೆ ಅದೇ ಥರದಲ್ಲಿ ಫಿಟ್ ಮಾಡಬೇಕು. ಈ ಥರ ಆಮೇಲೆ ಎಷ್ಟು ಫೀಟು ಡೀಪು, ಆಮೇಲೆ ಎಷ್ಟು ಫೀಟ್ ಮೋಟ್ರ್ ಇಳಿಸ್ತಿದ್ದೀವಿ. ಆನಂತರ ಎಷ್ಟು ಫೀಟ್ ಡೀಪಾಗಿ ಕೇಬಲ್ ಬಂದಿದ್ದು HDP ಪೈಪ್ ಬಂದಿದೆ, ಅದೆಲ್ಲ ಟೋಟಲ್ ಆಗಿ ಹೇಳ್ತೀನಿ. ಯಾವ ಥರ ಅಪ್ಲಿಕೇಶನ್ ಮಾಡ್ಬೋದು ಏನು, ಆಮೇಲೆ ಅಪ್ಲಿಕೇಶನ್ ಹಾಕಿಂದ ಎಷ್ಟು ದಿವಸದ ಮೇಲೆ ಬರ್ತದೆ, ಆಮೇಲೆ ಯಾವ ಕಂಪ್ನಿ ಮಾಡಿ ಸೆಲೆಕ್ಟ್ ಮಾಡಿದರೆ ಇರ್ತದೆ, ಆಮೇಲೆ ಪೇಮೆಂಟ್ ಹೇಗೆ ಟೋಟಲ್ ಚೆನ್ನಾಗಿದೆ ನೋಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನನ್ನ ಅಕೌಂಟನ್ನು ಫಾಲೋ ಮಾಡಿ. ಟೋಟಲಿ ಅರ್ಥಿಂಗ್ ಈ ಥರ ಮಾಡಿ ನಾನೇ ತೋರಿಸ್ತೀನಿ ನೋಡಿ. ಹೊಸಬರಿಗೆ ಪ್ಲಾನ್ ಮಾಡೋದು ಟೋಟಲ್ ನನ್ನ ಬೋರ್ ಒಂದು ಹೇಳಿದೆ, ಇನ್ನೊಂದು ಪ್ಲಾಟ್ಸಲ್ಲಿರೋದು ಕಂಟಿನ್ಯೂ ಆಗಿ ಬರ್ತದೆ. ಈ ಥರ ಏನು ಆರೆಲ್ಲಿಂದ ಏನು ತೆಗ್ ಮಾಡ್ತಿದ್ದಾರೆ ನಮ್ಮ ಬ್ರದರು. ಇದು ಏನಂದರೆ ಆ್ಯಕ್ಚುಲಿ ಅರ್ಥಿಂಗ್ ಪೆನಲ್ ಮುಟ್ಟಿದರೆ, ಏನಾದರೂ ರಾಡ್ ಮುಟ್ಟಿದರೆ, ಅದೇನು ಪೋಲ್ ಇದೆಯಲ್ಲ ಅದು ಏನೋ ಮುಟ್ಟಿದರೆ ಇದು ಅರ್ಥಿಂಗ್ ಹೊಡಿಬಿಡೋದಂತ. ಇದು ಬಂದುಬಿಟ್ಟು ಶೆಡ್ಲು ಬಿದ್ದರೆ ಅಟ್ರಾಕ್ಷನ್ ಮಾಡೋಕ್ಕಂತ ರೆಡಿ ಮಾಡ್ತಿದ್ದಾರೆ ಇವರು. ಈ ಥರ ನಾವೇ ರೆಡಿ ಮಾಡಿ ಕೊಡಬೇಕು. ಟೋಟಲಿ 140 ಫೀಟು ಒಳಗಡೆ HDP ಪೈಪ್ ಬಿಟ್ಟಿದ್ವಿ. ಅಲ್ಲಿಂದ ಹಗ್ಗ ಕಂಟಿನ್ಯೂ ಮೋಟ್ರಲ್ಲಿಂದ ಕಟ್ಕೊಂಡು ಕಿಸಿ ಇಲ್ಲಿ ಮೇಲ್ಗಡೆ ಕಟ್ತಿದ್ವಿ. ಯಾಕಂದರೆ ಮಿಸ್ ಆಗ್ಬಾರ್ದು, ಗ್ರಿಪ್ ಮಿಸ್ ಆಗ್ಬಾರ್ದು, ಏನಾದರೂ ಪೈಪ್ ಒಳ್ಳೆ ಎಳ್ಕೊಬಾರ್ದು ಅಂತ ಈ ಥರ ಕಾಂಟ್ಯಾಕ್ಟ್ ಕೊಡ್ತಾರೆ. ಮುಂದೆ ಒಂದು ಬಿಟ್ಟಿದ್ದೀವಿ ಒಂದು 30 ಫೀಟ್ ಹೊರಗಡೆ. ಅದೇನು ಮಾಡಬೇಕಂದ್ರೆ ಹೆಚ್ಚುವರಿ ವಿಹಿತ ಅಂತಕ್ಕಂಥ ಪೈಪು ನೋಡೋಣ ಮುಂದೆ. ಈ ಬ್ರದರ್ ಬಂದುಬಿಟ್ಟು ಏನು ಮಾಡ್ತಿದ್ದಾರೆ ಅಂದರೆ ಮೋಟ್ರಲಿಂದ ಇದಕ್ಕೆ ಸ್ಟಾರ್ಟ್ರಿಗೆ ಕಲೆಕ್ಷನ್ ಹೊಡ್ತಿದ್ದಾರೆ. ಈ ಥರ ಕಲೆಕ್ಷನ್ ಹೊಡೆದು ಟೇಪ್ ಹಾಕ್ಕೊಂತಿದ್ದಾರೆ. ಏನಂದರೆ ಮೋಟ್ರಲಿಂದ ಇದಕ್ಕೆ ಹೋಗ್ಬೇಕಾದ್ರೆ ಜಾಸ್ತಿ ಪವರ್ ಇರ್ತೈತೆ, ಯಾವುದು ಡ್ಯಾಮೇಜ್ ಇರಲಾರ್ದಂಗೆ ಟೇಪ್ ಹಾಕ್ಸ್ಬೇಕು. ಈಗ ಮೋಟ್ರ್ ಸ್ಟಾರ್ಟ್ ಆಗಿದೆ ನೋಡಿ, ಸ್ಟಾರ್ಟಪ್ ಆಗಿದೆ. 5 HP 10 ಸ್ಟೇಜು 10 ಸ್ಟೇಜಿಂದು ಮೋಟ್ರ. ಟೆಕ್ಸ್ಮಾ ಕಂಪ್ನಿದು, ಟೆಕ್ಸ್ಮಾ ಕಂಪ್ನಿ ಚೆನ್ನಾಗಿದೆ. ಬಟ್ಟು ನೀರು ನೋಡಿ ಈ ಥರ ಮೂಮೆಂಟ್ ಆಗ್ತಿದೆ. ಇವಾಗ ಟೈಮ್ ಬಂದುಬಿಟ್ಟು 11 to 12 o'clock ನೀರಿದೆ. 140 ಫೀಟ್ 240 ಫೀಟ್ಲಿಂದ ನೀರು ಎತ್ತಿದೆ. ಇದು ಈ ಥರ ಫಿಟ್ ಮಾಡಾದ ತಕ್ಷಣ ಏನು ಮಾಡ್ತಾರಂದರೆ ಒಂದು ಕಪ್ಪಾಗಿ ಕೊಟ್ಟಿರ್ತಾರೆ ಮೇಲ್ಗಡೆ. ಆ್ಯಕ್ಚುಲಿ ಅದು ಕಪ್ಪು ಮೇಲ್ಗಡೆ ಕವರ್ ಏನು ಹಾಕಿರ್ತಾರಲ್ವ, ಆ ಕವರ್ ಏನು ಮಾಡಿದ್ದಾರೆ ಫೈಬರಿಕ್ಕಲ್ಲೇ ಮಾಡಿದ್ದಾರೆ. ಎಷ್ಟು ದಿವಸ ಬಾಳಿಕೆ ಬರ್ತೈತೆ ಏನು ಬಿಸಿಲಿಗೆ ಅದಂತೂ ನನಗೊಂದು ಗ್ಯಾರಂಟಿ ಇಲ್ಲ. ಬಟ್ ಚೆನ್ನಾಗಿದೆ. ಈ ವೇಟನ್ನು ತಡ್ಕೊಂಡಿದೆ, ವರ್ಕ್ ಆಗ್ತಿದೆ, ಚೆನ್ನಾಗಿ ವರ್ಕ್ ಆಗ್ತಿದೆ. ಬಟ್ ಇನ್ನೂ ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ. ಏನು ಮಾಡಬೇಕು ಏನಿಲ್ಲ ಅಂತಂದು ನೋಡ್ತಿದ್ದೀವಿ. ಬಟ್ ಎಲ್ಲನೂ ಸಿಮೆಂಟ್ CC ಹಾಕಿ ಚೆನ್ನಾಗಿ ಫಿಟ್ ಮಾಡಿದ್ದೀವಿ. ಪೆನಲ್ ಮತ್ತು ಇದಕ್ಕೆ ಮೋಟ್ರು ಕಿರ್ತಕ್ಕಂಥ ಅದಕ್ಕೂ CC ಹಾಕಿದ್ದೀವಿ. ಈಗ ತೋರಿಸ್ತೀನಿ ನೋಡಿ. ಈ ಪೆನಲ್ ಇದು 5 ಪೆನಲ್ಸು ಒಂದು ಸೈಡ್ ಕುಂಟಿದ್ದಾವೆ, ಫ್ರಂಟಲ್ಲಿ 4 ಪೆನಲ್ ಕುಂಟಿದ್ದಾವೆ. ಈ ಥರ ಸಿಸ್ಟಮ್ ಏನಂದರೆ ಗೌರ್ಮೆಂಟ್ ಸ್ಟ್ರಕ್ಚರ್ ಇರ್ತೈತೆ ಅದೇ ಥರ ಮಾಡಬೇಕಂತಂದ್ರು ಆ್ಯಸ್ ಪರ್ ರೂಲ್ಸು. ಇಲ್ಲಿದೆ ನೋಡಿ, ಸ್ಟಾರ್ಟ್ ಬಟನ್ನು ಆಫ್ ಬಟನ್ ಅಲ್ಲಿ ಕೆಳಗೆ ಕೊಟ್ಟಿದೆ. ಇಲ್ಲಿ ಬಂದು ಡಿಸ್ಪ್ಲೇದಲ್ಲಿ ಎಷ್ಟು ರನ್ ಆಗ್ತಿದೆ ಎಲ್ಲ ಮೋಟರ್ ಡಿಸ್ಪ್ಲೇ ಆಗುತ್ತೆ. ಬಟ್ ಅಷ್ಟೊಂದು ಏನು ಕ್ಲಿಯರ್ ಇಲ್ಲ. ಬಟ್ಟು ಅದರಲ್ಲಿ ಬಗ್ಗೆ ನೋಡಿದ್ರೆ ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಅರ್ಥಿಂಗ್ ಮೇನ್ ಕೊಡಬೇಕಾಗ್ತಕ್ಕಂಥದ್ದು. ಯಾಕಂದರೆ ಮೇನ್ ವೈರೇ ಬಂದಿರ್ತಾವೆ, ಹೊರಗಡೆ ಬಂದಿರ್ತೈತೆ ಅಂದರೆ ಯಾವುದೇ ಥರ ಶಾರ್ಟ್ ಸರ್ಕ್ಯೂಟ್ ಆಗ್ಬಾರ್ದು ಅಂತ ಅರ್ಥಿಂಗ್ ಕೊಡ್ಬೇಕು ಮೇನು. ಮತ್ತು ತೋರಿಸ್ತೀನಿ ನೋಡಿ, ಇದು ಸಿಡ್ಲಿಗೆ, ಇದು ಸಿಡ್ಲಿ ಬಿದ್ದರೆ ಅಟ್ರಾಕ್ಷನ್ ಮಾಡ್ಕೊಂಡು ಕಿಸಿ ಭೂಮಿಗೆ ಅರ್ಥ ಕೊಡ್ತೈತೆ. ಬಟ್ ನಮ್ಗೆ ಇಲ್ಲಿ ಲ್ಯಾಂಡಲ್ಲಿ ರಿಕ್ವೈರ್ಮೆಂಟ್ ಇಲ್ಲ. ಯಾಕಂದರೆ ಅಟ್ಟೆ ಗೋಲ್ಡ್ ಮಿಸ್ ಇರೋ ಕಾರಣ 5 ಕಿಲೋಮೀಟ್ರ್ ದೂರ ಬಿದ್ದುಬಿಟ್ಟು 5 ಕಿಲೋಮೀಟ್ರ್ ದೂರ ದಬ್ತಿದೆ ಅಂತಂದು 100% ಗ್ಯಾರಂಟಿ ಇದೆ. ಇವರು ಬಂದು ಫಿಟ್ ಮಾಡ್ತಕ್ಕಂಥವ್ರು ಯಾವ ಥರ ಐತಿ ಏನಂತಂದು ಹೇಳ್ತಾರೆ ಕೇಳಿ. ಇವರು ಅದೇ ನಾವೇನು ಹಾಕಿದ್ವಲ್ಲ ಸರ್ವಿಸ್ ಅಂತ ಅದೇ ಕಂಪ್ನಿಯಿಂದ ಡಿಸ್ಟ್ರಿಬ್ಯೂಟರ್ ಬಂದಿರೋದು ಕಳ್ಳಿಂದ. ಏನಂದರೆ ಇವ್ರು ಯಾವಾಗ ಬರ್ತಾರೆ ಏನಂತ ಅವ್ರು ಹೇಳ್ತಾರೆ, ಅವ್ರ ಪ್ರೈಸ್ ಕೇಳಿ.
ಇದು ನಾವು ಫಸ್ಟ್ ಬೆಡ್ ರೆಡಿ ಮಾಡೋಕೆ ಹೇಳ್ತೀವಿ, ಲೊಕೇಶನ್ ತೋರಿಸಿ ಹೋಗ್ತೀವಿ. ಓಕೆ. ಆ ಲೊಕೇಶನ್ ತೋರಿಸೋದ್ಮೇಲೆ ಬ್ಲಡ್ ರೆಡಿ ಆದಮೇಲೆ ಆಮೇಲೆ ನಾವು ಟೂ ಡೇಸ್ ಒಳಗಡೆ ಬಂದು ಫಿಟ್ ಮಾಡಿ ಏನಿದ್ರು ಎಲ್ಲ ಎ ಟು ಜೆಡ್ ನಾವು ಫಿಟ್ ಮಾಡಿಕೊಟ್ಟು ಮೋಟ್ರ್ ಸ್ಟಾರ್ಟ್ ಮಾಡಿಕೊಟ್ಟು ಹೋಗ್ತೀವಿ. ಆ್ಯಕ್ಚುಲಿ ಸರ್ ಈ ಬೆಡ್ ಇದಲ್ಲ, ಈ ಬೆಡ್ಡಿನ ಹಾಕಿ ಕೊಟ್ಟರೆ ಮಾತ್ರ ನೀವು ಬರೋದು ಫಿಟ್ ಮಾಡಲಿಕ್ಕೆ. ಈಗೆಲ್ಲ ಪೆನಲ್ಗೆಲ್ಲ ಏನು ಇದೇನಾರ ನಾವು ಬೇರೆ ಕಡೆಗೆ ನಮ್ದೇನಾದ್ರು ಸ್ವಲ್ಪ ಗೈಡ್ಲೈನ್ ಪ್ರಕಾರ ಇದು ನಿಮ್ಮ ಗೈಡ್ಲೈನ್ ಪ್ರಕಾರ ಕುಡಿಸಿರೋದು. ನಮ್ಗೇನಾದರೂ ಬೇರೆ ಬಿಲ್ಡಿಂಗ್ ಮೇಲೆ ಈ ಥರ ಏನಾರ ಕೂಡೋಕೆ ಆಪ್ಷನ್ ಇದೆಯಾ? ಬಿಲ್ಡಿಂಗ್ ಮೇಲೆ ಕೂಡೋಕೆ ಆಪ್ಷನ್ ಇಲ್ಲ. ನೀವು ಈ ಥರ ಶೆಡ್ ಗಿಡ್ ಮಾಡ್ಕೊಂಡು ಶೆಡ್ ಮೇಲೆ ಕೂಡಿಸ್ಬೋದು. ಶೆಡ್ ಮೇಲೆ ಕೂಡಿಸ್ಬೋದು. ಬಟ್ ಗೌರ್ಮೆಂಟ್ ಆಸ್ ಪರ್ ರೂಲ್ಸ್ ಏನು ರೂಲ್ಸ್ ಕೊಟ್ಟಿದೆ, ಪೋಲ್ ಮೇಲೆ ಕೂಡ್ಸಂತ ಕೊಟ್ಟಿದೆ. ಒಬ್ಬೊಬ್ರು ಏನು ಮಾಡ್ತಾರೆ, ನಮ್ಮ ಪೋಲ್ ಮೇಲೆ ಕೂಡ್ಸೋದಾಗಲ್ಲ, ಶೆಡ್ ಮೇಲೆ ಕೂಡ್ಸಂದ್ರೆ ಶೆಡ್ ಮೇಲೆ ಕೂಡಿಸ್ಬೋದು. ಇದೇ ಲೊಕೇಶನ್ ಅಲ್ಲಿ ಕೂಡಿಸ್ಬೋದು. ಅಂದ್ರೆ ನಮ್ಗೇನಂದ್ರೆ ಈ ಆ ಥರ ಇದೇ ಲೊಕೇಶನ್ ಅಲ್ಲಿ ಶೆಡ್ ಮೇಲೆ ಕೂಡಿಸ್ಬಿಡ್ತೀನಿ. ಅಕಸ್ಮಾತ್ ಆ ಶೆಡ್ಡಿನ ಮೇಲೆ ಕೂಡಿಸಲ್ಲಿ ಇನ್ಸೂರೆನ್ಸ್ ಎಲ್ಲದಕ್ಕೂ ಕ್ಲೇಮ್ ಆಗುತ್ತೆ. ಜಸ್ಟ್ ನಾವೇನಾದ್ರೆ ಇನ್ಸೂರೆನ್ಸ್ಗೋಸ್ಕರ ಈ ಸಿಸ್ಟಮೆಟಿಕ್ ಏನು ಮಾಡಿದ್ರೆ ಕೊಡಬೇಕು. ಏನಿಲ್ಲ, ನೀವು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿತಪ್ಪ ಅಂದ್ರೆ ಏನು ಗಾಳಿ ಬಂದ್ರು ಡ್ಯಾಮೇಜ್ ಆಗಲಾರ್ದಂಗೆ ಫಿಟ್ ಮಾಡಿದ್ರೆ ಎಲ್ಲ ಕ್ಲೈಮ್ ಆಗುತ್ತೆ. ಇನ್ಸೂರೆನ್ಸ್ ಕ್ಲೈಮ್ ಆಗೇನು ಗ್ಲಾಸ್ ಗೀಸ್ ಹೊಡೆದ್ರೆ ಕಂಪ್ನಿಯವ್ರು ಕೊಡಲ್ಲ. ಏನಾದ್ರು ಒಳಗಡೆ ಡಯರ್ಡ್ ಹೋದು ಏನಾದ್ರು ಡ್ಯಾಮೇಜಸ್ ಒಳಗಡೆ ಏನಾನ ಆದ್ರೆ ಅವರೇ ಬಂದು ಕ್ಲೈಮ್ ಮಾಡಿ ಕೊಡ್ತಾರೆ. ಅಂದ್ರೆ ಇದೇನು ಕಲ್ಲೋಗದು ಏನಾದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ, ಯಾಕಂದ್ರೆ ಇದು ಗ್ಲಾಸು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಇದು 25 ವರ್ಷ ವಾರಂಟಿ. 25 ವರ್ಷ ವಾರಂಟಿ. ಮೋಟ್ರ್ ಬಂದ್ಬಿಟ್ಟು ಸರ್, ಮೋಟ್ರು ಎಲ್ಲ ಸ್ಟಾರ್ಟರ್ ಬಂದ್ಬಿಟ್ಟು 5 ವರ್ಷ ವಾರಂಟಿ. ಸ್ಟಾರ್ಟರ್ ಮೋಟ್ರ್ ಬಂದು 5 ವರ್ಷ ವಾರಂಟಿ. ಇದು ನಿಮ್ಮ ಕಂಪ್ನಿದಾಗೆ ಟೆಕ್ಸ್ಮೋ ಮೋಟ್ರ್ ಕೊಡ್ತಾರೆ. ಟೆಕ್ಸ್ಮೋ ಮೋಟ್ರ್ ಕೊಡೋದು. ಚೆನ್ನಾಗಿದೆ, ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ಬಂದು ಫಿಟ್ ಮಾಡಿದೆ. ನಮ್ಮದು ಒಂದು 2 ಡೇಸ್ ಅಂತಂದ್ರೆ 2 ಡೇಸ್ ಒಳಗೆ ಬಂದು ಫಿಟ್ ಮಾಡಿದ್ರೆ ಅವೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಲೊಕೇಶನ್ಗೆ ಇವತ್ತೇ ಹೋಗಬೇಕು, ಇವತ್ತೇ ಮೆಟೀರಿಯಲ್ ಹೋಗೈತೆ ಅಂತ ಕೊಟ್ಮೇಲೆ ನಾವು ಬಂದು ನಮ್ಮ ತಯಾರಿಯಲ್ಲಿ ನಾವು ಮಾಡ್ತೀವಿ. ಸರ್ ನೀರು ಇನ್ನೂ ಜಾಸ್ತಿ ಆಗುತ್ತಾ? ಇದೇ ಪ್ರೆಷರಿಗೆ ಬರ್ತದೆ. ನೀರು ಜಾಸ್ತಿ ಇದ್ದಷ್ಟು ಇನ್ನೂ ಜಾಸ್ತಿನೇ ಹೋಗಿತ್ತು. ನೀರು ಹೆಂಗೆ ಜಲ್ಲಿ ಕಮ್ಮಿ ಆಗುತ್ತೆ, ಸ್ವಲ್ಪ ಸ್ಲೋ ಹೋಗುತ್ತೆ. ಡಿಪೆಂಡ್ ಅಪಾನ್ ನಮ್ಮ ನೀರು ಹೆಂಗಿರ್ತದೆ ಅದ್ರ ಮೇಲೆ. ಕರೆಂಟ್ ಮೋಟ್ರಿಗೆ ವೋಲ್ಟೇಜ್ ಕಮ್ಮಿ ಆದರೆ ಸ್ವಲ್ಪ ಬಿಡೋದು ಕೂಡ ಮೋಟ ಮಾಡ್ತೀವಿ. ಇದು ಆ ಥರ ಅಲ್ಲ, ಜಾಸ್ತಿ ಏನು ನೀರು ಹಾಗೆ ನಲ್ಲಿ ಬಂತಪ್ಪ ಅಂದರೆ ಸ್ಲೋ ಹೋಗಿತ್ತು. ಇಲ್ಲ ಫುಲ್ ಜನ್ರೇಷನ್ ಏನು ಬದಲಿಸ್ಕೊಂಡ್ರಿ ಎಷ್ಟು ಒಂದು ನಳ ನೀರು ಬರೋಷ್ಟು ಸ್ಟಾರ್ಟ್ ಆಗ್ತದೆ ಮೋಟ್ರ್. ಇದೇನೆಂದರೆ ನಾವು ಅಪ್ಲಿಕೇಶನ್ ಹಾಕಿ ಡಿಸೆಂಬರ್ ಎಂಡಿಗೆ ಅಪ್ಲಿಕೇಶನ್ ಹಾಕಿದ್ವಿ. ಡಿಸೆಂಬರ್ ಎಂಡಿಗೆ ಪೇಮೆಂಟ್ ಕಟ್ಟಿದ್ವಿ. ಇದು ಬಂದುಬಿಟ್ಟು 58,000 ರೂಪಾಯಿ ಪೇಮೆಂಟ್ ಮಾಡಿರೋದು. ಇದರಲ್ಲಿ ಏನು ಬರ್ತಿದೆ ಅಂದರೆ 5 HP ಮೋಟ್ರು, ಪಂಪು, 260 ಫೀಟು STP ಪೈಪು, 780 ಫೀಟು ವೈರು ಮತ್ತು ಇದು ಕೇಬಲ್ಲು, ಹಗ್ಗ ಈ ಥರ ಬಂದಿದೆ. ಟೋಟಲ್ ಆಗಿ 58,000 ರೂಪಾಯಿ ಪೇಮೆಂಟ್ ಮಾಡಿದ್ವಿ. ಇದೇನೆಂದರೆ ಸ್ಕೀಮು PM ಕಿಸಾನ್ ಯೋಜನೆಯಲ್ಲಿ 50% ಸ್ಟೇಟ್ ಗೌರ್ಮೆಂಟು, 30% ಸೆಂಟ್ರಲ್ ಗೌರ್ಮೆಂಟು, 20% ಫಾರ್ಮರ್ಸು, ಟೋಟಲ್ 100% ಅದೇ ಥರ ಇರೋದು. ಟೋಟಲಾಗಿ ಗೌರ್ಮೆಂಟ್ ಕಡೆಯಿಂದ ಪೇ ಇದೆ 80% ಪೇ ಮಾಡ್ತಾರೆ, 20% ಫಾರ್ಮರ್ ಪೇ ಮಾಡಬೇಕು. ಇದು ಪೇ ಮಾಡಿದ ತಕ್ಷಣ ಆಸ್ ಫರ್ ಪ್ರೊಸೆಸ್ ಏನಿದೆ ಅಂದರೆ ಅಪ್ಲಿಕೇಶನಲ್ಲಿ ತೋರಿಸಿದೆ ನಿಮ್ಮ ರಿಜಿಸ್ಟರ್ ನಂಬರ್ ಮೇಲೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಮೇಲೆ ಚೆಕ್ ಮಾಡಿ ನೋಡಿದ್ರೆ ಯಾವ ಪ್ರೊಸೆಸ್ ಎಲ್ಲೆಲ್ಲಿ ಬಂದಿದೆ ಏನು ಅಂತಂದು ಎಲ್ಲ ನೋಡ್ತೈತೆ. ನಾವೇನು ಮಾಡಬೇಕು, ಈ ಟೈಮಲ್ಲಿ ನಾನು ಲಾಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು 12 ಕಂಪ್ನಿ ಸರ್ಟಿಫೈ ಮಾಡಿದ್ದಾರೆ. ಅಪ್ರೂವಲ್ ಇದೇ ಕಂಪ್ನಿಗಳೇ ಅವರು ಅಪ್ರೂವಲ್ ಮಾಡಿಕೊಡ್ತಾರೆ, ಗೌರ್ಮೆಂಟಿಗೆ ಅಪ್ರೂವಲ್ ಅದು. ಅದೇ ಕಂಪ್ನಿ ಒಳಗೆ ಒಂದು ಸೆಲೆಕ್ಟ್ ಮಾಡಿ ಕಳಿಸ್ಬೇಕು. ನಾವು ಆಲ್ಮೋಸ್ಟ್ ಅಲ್ಲಿ ಏನು ಮಾಡಬೇಕಂದ್ರೆ ನಮ್ಮ ಡಿಸ್ಟಿಕಲ್ಲಿ, ನಮ್ಮ ತಾಲೂಕಲ್ಲಿ ನಿಯರೆಸ್ಟ್ ಡಿಸ್ಟ್ರಿಬ್ಯೂಟ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಕಂಪ್ನಿ ಇದು ಮಾಡಬೇಕು. ಈ ಥರ ಸಿಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡು ಕೇಸಿ ಫೋಲಿಗೆ ರೆಡಿ ಮಾಡಿದ್ವಿ. ಈ ಮೋಟ್ರದ್ದು ಬಂದುಬಿಟ್ಟು ಅವೈಲೇಬಿಲಿಟಿ ಹೆಂಗಿತ್ತು ಆ ಥರ ಸೆಟ್ ಮಾಡಿದ್ವಿ ನೋಡಿ. ಈ ಥರ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಅಪ್ಲಿಕೇಶನ್ ಬಂದುಬಿಟ್ಟು ಜೂನ್ ಜುಲೈಯಲ್ಲಿ ಆಲ್ಮೋಸ್ಟ್ ಆಲ್ 100% ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಂತ ಒಂದು ಇನ್ಫಾರ್ಮೇಷನ್ ನಿನ್ನೆ ಗೊತ್ತಾಗಿದೆ. ಬಟ್ ಏನಂದರೆ ಈಗಿರ್ತಕ್ಕಂಥ ಲಾಸ್ಟ್ ಡಿಸೆಂಬರಲ್ಲಿ ಯಾರು ಪೇಮೆಂಟ್ ಮಾಡ್ಯಾರೋ ಅವರಿಗೆಲ್ಲ ಆಲ್ಮೋಸ್ಟ್ ಆಲ್ ಪೇಮೆಂಟ್ ಮುಗಿದ್ಕಟೇ ಅವರಿಗೆ ಕೊಡಬೇಕಂತಂದು ರೂಲ್ಸ್ ಪ್ರಕಾರ ಪಾಸ್ ಮಾಡಿದ್ದಾರೆ. ನೆಕ್ಸ್ಟು ನಾನು ಅಪ್ಡೇಟ್ ಕೊಡ್ತೀನಿ ಏನಂತ.